ಕೈಲಾಸದಲ್ಲಿ ಕುಳಿತಿರುವ ಸಮಯದಲ್ಲಿ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಅಲ್ಲಿಗೆ ಬಂದು ಜಗದ್ರಕ್ಷಕನಾದ ಪರಶಿವ ಮೂರ್ತಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲು ಆಗ ಜಗದೀಶನ ಪಕ್ಕದಲ್ಲಿ ಕುಳಿತಿದ್ದ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಇದನ್ನು ನೋಡಿ, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ಪರಶಿವನಿಗೆ ನಮಸ್ಕರಿಸಿ ನನಗೆ ನಮಸ್ಕರಿಸದೆ ಕುಳಿತುಕೊಳ್ಳಲು ಕಾರಣವೇನೆಂದು ಕೇಳಲು ಆಗ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಪುನಃ ಪಾರ್ವತಾ ದೇವಿಗೂ ನಮಸ್ಕರಿಸಿ ಕುಳಿತುಕೊಳ್ಳಲು ಇದರಿಂದ ಕೋಪಗೊಂಡ ಜಗನ್ಮಾತೆಯಾದ ಪಾರ್ವತಾ ದೇವಿಯು ಇವನಿಗೇನಾದರೊಂದು ಕಷ್ಟವನ್ನು ಕೊಡಬೇಕೆಂದು ಆಲೋಚಿಸಿ, ಎಲೈ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ, ನನ್ನದೊಂದು ವಚನವಿರುವುದು, ಅದನ್ನು ನೀನು ಪಾಲಿಸುವೆಯಾ ಎಂದು ಕೇಳಲು ಆಗ ನಾರದನು ವಚನ ಬಿಟ್ಟನು. ಆಗ ನಮ್ಮ